ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು KP ಭಟ್ ಕನ್ನಡತಿ. ನನ್ನ ವಿಡಿಯೋ ನೋಡುವವರು ಈ ವಿಡಿಯೋ ಜರ್ನಿಯನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನಾನು ನರ್ಸರಿ ಪ್ಲ್ಯಾಂಟ್ ಬಗ್ಗೆ ಒಂದು ಸಣ್ಣದಾದ ಟಿಪ್ಸ್ ಮಾಹಿತಿ ಕೊಡೋಣ ಅಂತ ಬರ್ತಿದ್ದೀನಿ. ನೀವೇನು ನರ್ಸರಿ ಗಿಡಗಳನ್ನು ತರೋಕೆ ಹೋದಾಗ ಯಾವ ರೀತಿ ನೋಡಬೇಕು, ಅದು ಕೆಳಗಡೆ ಅವರು ಕೊಟ್ಟಿರ್ತಾರೆ ಗುಲಾಬಿ ಬಳ್ಳಿ ಗಿಡಗಳನ್ನ ಕಸಿ ಮಾಡಲಿಕ್ಕೆ, ಅದನ್ನ ಬೆಳವಣಿಗೆ ಮಾಡೋಕ್ಕೆ ಬಳ್ಳಿ ಗಿಡಗಳನ್ನೇ ಆದಷ್ಟು ತಗೋತಾರೆ. ಯಾಕಂದರೆ ಬಳ್ಳಿ ಗಿಡಗಳು ಬೇಗನೆ ಬೆಳೆಯೋದ್ರಿಂದ ಆದಷ್ಟು ಗುಲಾಬಿ ಗಿಡ ಬೆಳೆಯುವಂಥವ್ರು ಅಥವಾ ಬಳ್ಳಿ ಗಿಡಗಳನ್ನೇ ಆಯ್ಕೆ ಮಾಡ್ಕೊಂಡಿರ್ತಾರೆ. ನಾನು ಗುಲಾಬಿ ಗಿಡ ತಂದಿದ್ದೀನಿ, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೇವಂತಿಗೆ ಗಿಡ ತರುವಂಥವ್ರು ಆದಷ್ಟು ಮಳೆ ಇದ್ದಾಗ ದಯವಿಟ್ಟು ತರಕ್ಕೆ ಹೋಗ್ಬೇಡಿ, ಅದು ಚೆನ್ನಾಗಿ ಬರೋಲ್ಲ. ಸೇವಂತಿಗೆ ಗಿಡಕ್ಕೆ ಅರ್ಧ ಭಾಗದಷ್ಟು ನೆರಳು ಬೇಕು, ಇನ್ನು ಅರ್ಧ ಭಾಗದಲ್ಲಿ ನೀರು ಮತ್ತು ಬಿಸಿಲು ಬೇಕು. ಹಾಗಾಗಿ ಆದಷ್ಟು ಮಳೆ ಇದ್ದಾಗ ದಯವಿಟ್ಟು ಸೇವಂತಿಗೆ ಗಿಡಗಳನ್ನು ತರಕ್ಕೆ ಹೋಗಬೇಡಿ. ದಾಸವಾಳ ಗಿಡ ಹಾಗೆ ಗುಲಾಬಿ ಗಿಡ ಇವಕ್ಕೆ ಮಳೆ ಇದ್ರೂ ನಡೀತದೆ, ಏನು ತೊಂದರೆ ಏನಿಲ್ಲ ತಂದರೆ. ಆಮೇಲೆ ಗುಲಾಬಿ ಗಿಡಗಳನ್ನು ನೀವೇನು ತಂದಿರ್ತೀರಲ್ಲ, ಅದನ್ನು ಆದಷ್ಟು ತಂದು ನೆಡುವಾಗ ಆ ಹೂಗಳನ್ನು ಕಟ್ ಮಾಡಿಬಿಟ್ಟು ನೆಕ್ಸ್ಟ್ 1.5 ರಿಂದ 2 ವರ್ಷದವರೆಗೂ ಗಿಡಗಳನ್ನ ಮುಟ್ಟಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಸಣ್ಣ ಪುಟ್ಟ ಹಾಳಾಗಿದೆ ಅಂತೇಳಿ ನೀವೇನು ಕಟಿಂಗ್ ಮಾಡ್ತಾ ಹೋಗ್ತಾ ಇರ್ತೀರ, ಅದು ನಂಜಾಗ್ತದೆ. ಗಿಡನೇ ತನ್ನ ಹಳೆಯ ವೇಸ್ಟ್ ಎಲೆ ಏನಿರುತ್ತೆ ತಾನೇ ಬಿಸಾಡ್ತದೆ. ನಾವು ಅದಕ್ಕೆ ಕೆಲಸ ಕೊಡೋದು ಬೇಕಾಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ನರ್ಸರಿಲಿ ಗಿಡಗಳು ಬಂದಿತ್ತು ಅಂದರೆ ಎಲೆನೇ ಕಾಣ್ತಿರ್ಲಿಲ್ಲ ಸೇವಂತಿಗೆ ಗಿಡ. ನಾವು ಆಸೆ ಪಟ್ಟು ಏನಾದ್ರು ತಗೊಂಡು ಬರೋಕ್ಕೆ ಹೋದರೆ ಈ ಟೈಮಲ್ಲಿ ಆ ಗಿಡಗಳು ಅಷ್ಟೊಂದು ಹೇಳಲ್ಲ. ನಿಮ್ಗೆ ಅದ್ರದ್ದು ಮಾಹಿತಿ ಇದ್ದವರಾದರೆ ಬೆಳೆಸೋಕೆ ಅಡ್ಡಿಲ್ಲ. ನಾನು ಅದ್ರ ಬಗ್ಗೆ ಒತ್ತಾಯ ಮಾಡೋಕ್ಕೆ ಹೋಗಲ್ಲ. ಸೇವಂತಿಗೆ ಗಿಡದ ಬಗ್ಗೆ, ದಾಸವಾಳ ಗಿಡ ಮತ್ತು ಗುಲಾಬಿ ಗಿಡ ಎಲ್ಲ ಇದೆಯಲ್ಲ, ಅದಕ್ಕಾದರೆ ನಾನು ಹೇಳಬಲ್ಲೆ. ಮತ್ತು ನೆಕ್ಸ್ಟು ಮನಿ ಪ್ಲ್ಯಾಂಟು, ಆಮೇಲೆ ತುಂಬ ಗಾರ್ಡನಿಂಗ್ ಮಾಡೋಂಥವ್ರು ಏನಾದ್ರು ಇದ್ದರೆ ತುಂಬ ಒಳ್ಳೆ ಗಿಡಗಳು ಬಂದಿದೆ, ನೋಡ್ಬೋದು ನೀವು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಗೆ ಅವ್ರು ಕೇಳಿದೆ, ನಾನು ಯಾಕೆ ಇಷ್ಟೊಂದು ಹೂ ಬಿಟ್ಟಿದೆ, ಅದಕ್ಕೆ ಏನು ಮಾಡ್ತೀರಿ ನೀವು, ಈ ಮೆಡಿಸಿನ್ ಇದೊಂದೇ ಗೊಬ್ಬರ ಹಾಕಿದ್ರೆ ಸಾಕು ಹಂಗಾರೆ ಬೆಳೆದು ಬಿಡುತ್ತದೆ ಅಂತ ನಾನು ಕೇಳಿದೆ. ಇಲ್ಲ, ನಾವು ಮುಂಚೆ ಗಿಡ ನೆಡಬೇಕಾದ್ರೆ ಅವರಿಗೆ ಹಿಂದಿ ಬರುತ್ತೆ, ಕನ್ನಡ ಅಷ್ಟೊಂದು ಬರಲ್ಲ. ಒಂದು ವೈಟ್ ಕಲರ್ ಪೌಡ್ರ್ ಬರ್ತದೆ, ಅದನ್ನು ಲಿಕ್ವಿಡ್ ಮಾಡಿ ನೆಡೋದ್ರಿಂದ ಈ ಥರ ಹೂ ಬರ್ತದೆ. ನೀವು ನೆಕ್ಸ್ಟ್ ಮನೆಗೆ ತಗೊಂಡು ಹೋದ್ಮೇಲೆ ಬೇಕಿದ್ದರೆ ನೀವು ಈ ಪೌಡ್ರ್ ಹಾಕಿ ಚೆನ್ನಾಗಿ ಬರ್ತದೆ ಅಂತಂದರು. ನಾನು ಅದೇ ಸಿಕ್ಕಾಪಟ್ಟೆ ಮಳೆ ಬೇರೆ ಬರ್ತಾಯಿತ್ತು, ಹೆಚ್ಚಿಗೆ ವಿಡಿಯೋ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ನನಗೆ. ನೀವೇನಾದರೂ ಆನವಟ್ಟಿಯ ಆಸುಪಾಸು ಇರುವಂಥವ್ರು ಈ ನರ್ಸರಿಗೆ ವಿಸಿಟ್ ಕೊಡಿ. ತುಂಬ ಚೆನ್ನಾಗಿ, ಹೋದ ವಾರ ಇಷ್ಟೊಂದು ಗಿಡಗಳು ಬಂದಿರಲಿಲ್ಲ, ಆದರೂ ನಾನು ಬಿಟ್ಟಿರಲಿಲ್ಲ. ಒಂದು ರೋಸ್ ಪ್ಲ್ಯಾಂಟ್ ತಗೊಂಡು ಹೋದೆ, ಚೆನ್ನಾಗಿತ್ತು, ಅದು ನೆಟ್ಟಿದ್ದೀನಿ. ನಾನು ಲಾಸ್ಟಲ್ಲಿ ನೋಡಿ ಬೇಕಿರೋ ವಿಡಿಯೋದಲ್ಲಿ, ಎಲ್ಲೂ ಸ್ಕಿಪ್ ಮಾಡಿದೆ. ನಾನು ಹೇಳೋ ಸಣ್ಣ ಮಾಹಿತಿನ ಕೇಳಿಸ್ಕೊಳ್ಳಿ. ಏನಾಗ್ತದೆ ಅಂದರೆ ಅವರು ಬಳ್ಳಿ ಗಿಡಗಳಿಂದ ಕೊಟ್ಟಿರ್ತಾರೆ, ಆ ಬಳ್ಳಿ ಗಿಡಗಳಲ್ಲಿ ಹೊಸದಾಗಿ ಚಿಗುರು ಬರದೇ ಇರೋಂಥ ಗಿಡ ನೋಡಿ ತಗೊಂಡು ಬನ್ನಿ, ತುಂಬ ಚೆನ್ನಾಗಿರ್ತದೆ. ಮತ್ತು 2 ವರ್ಷದೊಳಗೆ ಯಾವತ್ತೂ ಗಿಡನ ಕಟ್ ಮಾಡೋಕ್ಕೆ ಹೋಗಬೇಡಿ. ತಗೊಂಡು ಹೋಗಿ 1-2 ದಿನ ನಮ್ಮ ವಾತಾವರಣಕ್ಕೆ ಸೆಟ್ ಆಗೋ ಹಾಗೆ ನೀವು ಯಾವ ಜಾಗದಲ್ಲಿ ನೆಡಬೇಕು ಅಂದ್ಕೊಂಡಿರ್ತಾರೆ ಆ ಜಾಗದಲ್ಲಿ ತಗೊಂಡೋಗಿ ಇಟ್ಬಿಟ್ಟು 2 ದಿನ ಆದಮೇಲೆ ಗಿಡ ನೆಡೋದ್ರಿಂದ ತುಂಬ ಉಪಯೋಗ. ನೋಡಿ, ನಾವೀಗ ಆನವಟ್ಟಿಯ ಮೇನ್ ಸರ್ಕಲ್ ಆದಂಥ ಅಲ್ಲಿ ಒಂದು ಹೊಸದಾಗಿ 2 ತಿಂಗಳ ಹಿಂದೆ ಒಂದೂವರೆ ತಿಂಗಳ ಹಿಂದೆ ಒಂದು ಹೋಟೆಲ್ ಸ್ಟಾರ್ಟ್ ಆಗಿದೆ. ಕೆಳಗಡೆ ಕುಕ್ಕಿಂಗು, ಮೇಲ್ಗಡೆ ಈಟಿಂಗ್ ಮಾಡ್ಬೋದು. ಇವನು ನನ್ನ ಮಗ. ತುಂಬ ಚೆನ್ನಾಗಿದೆ. ಅಷ್ಟು ಸಿಕ್ಕಾಬಟ್ಟೆ ಮಳೆ ಇರೋದಕ್ಕೆ ಜನನೂ ಕಡಿಮೆ ಇದ್ದರು, ಚೆನ್ನಾಗಿತ್ತು. ವ್ಯೂ ನೋಡ್ಕೋತಾ ಈಟ್ ಮಾಡ್ಬೋದು. ಇಲ್ಲಿ ಗೋಬಿ ಮತ್ತು ನಾವು ಗೋಲಿ ಬಜೆ ತಗೊಂಡು ತಿಂದ್ವಿ. ಗೋಬಿ ತುಂಬ ಹೆವಿ ಅನ್ನಿಸ್ತು. ನಮಗೆ ಕೊಡಿ, ಒಂದು ಕವರ್ ಕೊಡಿ, ನಾವು ಪ್ಯಾಕಿಂಗ್ ಮಾಡ್ಕೊತೀವಿ ಅಂತ ಅಂದ್ವಿ. ಇಲ್ಲ, ನಾವೇ ಪ್ಯಾಕ್ ಮಾಡ್ಕೊಡ್ತೀವಿ ಒಳ್ಳೆ ರೀತಿಯಿಂದ ಅಂತಂದರು. ಅವ್ರು ಮಾತಾಡೋದ್ರಲ್ಲೇ ಗೊತ್ತಾಗ್ತದೆ ಅವ್ರದ್ದು ಹೇಗೆ ಹೋಟೆಲಲ್ಲಿ ಬಿಹೇವಿಯರ್ ಇದೆ ಅಂತ, ಚೆನ್ನಾಗಿದೆ ಕಲ್ಚರ್ ಅಂತ ಅನ್ನಿಸ್ತು ನನಗೆ. ನಾನು ಅಲ್ಲಿ ಅಷ್ಟು ಗಿಡಗಳ ಮಧ್ಯೆ ಇದೊಂದು ಡಿಫ್ರೆಂಟಾಗಿ ಕಲರ್ ಕಾಣಿಸ್ತು. ನನ್ನ ಹತ್ರ ಆಲ್ಮೋಸ್ಟು ರೆಡ್ ಗಿಡಗಳೇ ಜಾಸ್ತಿ ಇರೋದು, ಹಾಗಾಗಿ ಇದೊಂದು ಇರಲಿ ಅಂತೇಳಿ ತಗೊಂಡು ಬಂದೆ ನಾನು. ಇದನ್ನು ಕಟ್ ಮಾಡಿಬಿಟ್ಟು 2 ದಿನ ಆದಮೇಲೆ ಇದೆಲ್ಲ ಕಟ್ ಮಾಡಿಬಿಟ್ಟು ನೆಡ್ತೀನಿ. 2 ವರ್ಷದ ತನಕ ನಾನು ಮುಟ್ಟೋಕ್ಕೆ ಹೋಗೋದಿಲ್ಲ ಗಿಡಗಳನ್ನು. ನೀವು ನೋಡ್ಬೋದು, ಬೇಕಿದ್ರೆ ನಾನು ಅಲ್ಲಿ ಆಲ್ರೆಡಿ ನೆಟ್ಟಿದ್ದೀನಿ. ನೆಕ್ಸ್ಟ್ ಅದ್ರ ಪಕ್ಕ ಅದನ್ನೇ ನೆಡ್ತೀನಿ. ಹಾಗಾಗಿ ಅದು ವಾತಾವರಣಕ್ಕೆ ಸೆಟ್ ಆಗಲಿ ಅಂತ ಇಟ್ಟಿದ್ದೀನಿ. ನಾವು ಹೋಗಿದ್ದು ನನ್ನ ಮಗನ ವೆಡ್ನೆಸ್ಡೇದು ಯೂನಿಫಾರ್ಮ್ ಬಂದಿತ್ತು. ಇದಿರೋದು ರುಕ್ಮಿಣಿ ಪುಸಾಲ್ಕರ್ ಅಂತ ಹೇಳಿ ವಿದ್ಯಾಸಂಸ್ಥೆ ಇದು. ಈ ವಿದ್ಯಾಸಂಸ್ಥೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅವ್ರ ಗುರುಗಳನ್ನ, ಅವರು ಟೀಚರ್ಸ್ನೆಲ್ಲ ಮಾತಾಡಿಸಿದ್ರೆ ಗೊತ್ತಾಗ್ತದೆ ಆ ಸ್ಕೂಲ್ನ ವಾತಾವರಣ ಹೇಗಿದೆ ಏನು ಅನ್ನೋದು. ಒಮ್ಮೆ ಹೋಗಿ ಸ್ಕೂಲ್ನ ಭೇಟಿ ಕೊಡಿ. ನಿಮ್ಮ ಮಕ್ಕಳಿಗೆ ಕನ್ನಡ ಶಾಲೆಯ ಶಿಕ್ಷಣದಂತೆ, ಒಳ್ಳೆ ಸಂಸ್ಕೃತಿಯಂತೆ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬೇಕು ಅನ್ನೋದಾದರೆ ಇದು CBSE ಸ್ಕೂಲು, ಇಂಗ್ಲೀಷ್ ಮೀಡಿಯಂ CBSE ಸ್ಕೂಲ್ ಆಗಿದ್ರೂ ನಮ್ಮ ಹಿಂದೂ ಧರ್ಮದ ಸ್ಕೂಲು ಇದಾಗಿದೆ.
ಯಾವುದೇ ಇಂಗ್ಲೀಷ್ ಇಂಗ್ಲೀಷ್ ಕಾರ್ಯಕ್ರಮ ಹಬ್ಬಗಳನ್ನ ಈ ಸ್ಕೂಲಲ್ಲಿ ಹೆಚ್ಚಾಗಿ ಮಾಡೋದಿಲ್ಲ. ತುಂಬ ಚೆನ್ನಾಗಿದೆ. ತುಂಬ ಗುರುಗಳು ತುಂಬ ತಂದೆ ತಾಯಿಗಳಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಮಕ್ಕಳನ್ನು ತಮ್ಮ ಮಕ್ಕಳಂತಲೇ ನೋಡ್ತಾರೆ. ತುಂಬ ಚೆನ್ನಾಗಿದೆ. ಇವರದ್ದೇ ಆದ ಅನಂತ ಟೆಕ್ಸ್ಟೈಲ್ ಆಪೋಸಿಟೇ ಈ ಗಾರ್ಡನ್ ಇರೋದು. ಇದು ನರ್ಸರಿ ಇರೋದು. ತುಂಬ ಚೆನ್ನಾಗಿ ಹೂಗಳು ಬಂದಿದೆ. ಯಾರಾದರೂ ಮನಿ ಪ್ಲ್ಯಾಂಟ್ ಅಥವಾ ಗಾರ್ಡನಿಂಗ್ ಮಾಡೋವಂಥವ್ರು ಆಸುಪಾಸು ನನ್ನ ವಿಡಿಯೋ ನೋಡೋಂಥವ್ರು ಆಸುಪಾಸು ಇದ್ದರೆ ಆನವಟ್ಟಿ ಆಸುಪಾಸು ಇರುವಂಥವ್ರು ಆದಷ್ಟು ಬೇಗ ಹೋಗಿ ಗಿಡಗಳನ್ನು ತಗೊಬನ್ನಿ. ಅವರು ನೆಡೋ ಗಿಡ ಒಂದು ವಾರ ಅಷ್ಟೇ ಚೆನ್ನಾಗಿರುತ್ತೆ, ಆಮೇಲೆ ಚೆನ್ನಾಗಿರಲ್ಲ. ಆದಷ್ಟು ಬೇಗ ಹೋಗಿ.